ಹಾಯ್ ಸ್ನೇಹಿತರೆ, ದುರಂಧರ್ ಸಿನಿಮಾ ನಾನು ನೋಡ್ಕೊಂಬಂದೆ. 3 ಗಂಟೆ 34 ನಿಮಿಷ ಇರೋ ಲಾಂಗ್ ಮೂವಿ ಇದು. ಆಲ್ಮೋಸ್ಟ್ 4 ಗಂಟೆ ಮೂವಿ ಅಂತ ಅನಿಸ್ಬಿಡುತ್ತೆ ನಿಮಗೆ. ಬ್ರೇಕು, ಸ್ಟಾರ್ಟಿಂಗಲ್ಲಿ ಬರೋ ಆ್ಯಡು ಅದೆಲ್ಲ ಸೇರಿದ್ರೆ ಮೂವಿ ಚೆನ್ನಾಗಿತ್ತು ಸ್ನೇಹಿತರೆ. ಅದರಲ್ಲಿ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಲೇಟ್ ಆಯಿತು ನಾವು ಹೋಗಿರೋದು ಮೂವಿಗೆ. ಹೋಗೋಕ್ಕಿಂತ ಮುಂಚೆ ಏನು ಮೈಂಡಲ್ಲಿತ್ತು ಅಂತ ಹೇಳಿದ್ರೆ ಕ್ರಿಟಿಸಿಸಮ್, ಟೀಕೆ ಎಲ್ಲ ನೋಡಿ ಸಿಕ್ಕಾಪಟ್ಟೆ ಪಾಲಿಟಿಕ್ಸ್ ಇರಬೇಕು ಮೂವಿನಲ್ಲಿ ಅಂತ. ಟ್ರೇಲರ್ ನೋಡಿದಾಗಲೂ ಕೂಡ ಸಿಕ್ಕಾಪಟ್ಟೆ ವಾಯ್ಲೆನ್ಸ್ ವಾಯ್ಲೆನ್ಸಿಂದಾಗಿ ನಾನು ಮೂವಿಗೆ ಹೋಗಿರಲಿಲ್ಲ. ಟ್ರೇಲರಲ್ಲಿ ನೋಡಿ ಆತಂಕಪಟ್ಟು ಹೆಂಗೆ ನೋಡೋದು, ಆ ಥಿಯೇಟ್ರಲ್ಲಿ ಹೆಂಗೆ ನೋಡೋದು, OTT ಬರುತ್ತೆ ಅಂತ ಹೇಳಿದ್ದಾರೆ ನೆಟ್ಫ್ಲಿಕ್ಸ್ನಲ್ಲಿ. ಸೊ ಆವಾಗಲೇ ನೋಡ್ಬೋದಲ್ಲ, ವಾಯ್ಲೆನ್ಸ್ನ ಮೂವ್ ಮಾಡ್ಕೋಬೋದು, ಪಾಸ್ ಮಾಡ್ಕೋಬೋದು. ಹಾಗಾಗಿ ಬೇಡ ಅಂತ ನಾನು ಸುಮ್ಮನಾಗಿದೆ, ಹೋಗಿರಲಿಲ್ಲ. ಆದರೆ ಸ್ನೇಹಿತರೆ, ಸಿನಿಮಾ 720 ಕೋಟಿ ದಾಟಿ ಹೋಗ್ತಾ ಇದೆ. 1000 crore ಆಗೋ ಲೆಕ್ಕಾಚಾರದಲ್ಲಿದೆ ವಿಶ್ವಾದ್ಯಂತ ಕಲೆಕ್ಷನ್. 2ನೇ ವಾರಕ್ಕೇ 200 ಕೋಟಿ ದಾಟಿದ ಸಿನಿಮಾ ಆಗಿತ್ತು ಇದು. ಸೊ ಮತ್ತೆ ತಡಿಲಿಕ್ಕಾಗಲಿಲ್ಲ. ಜಿಯೋ ಪಾಲಿಟಿಕ್ಸ್ ಬೇರೆ ಇದರಲ್ಲಿದೆ, ಭಾರತ ಪಾಕಿಸ್ತಾನ ಆ್ಯಂಗಲ್ ಕೂಡ ಇದೆ. ಮತ್ತು ನಾನು ಹೋಗಿ ನೋಡ್ಕೊಂಬಂದೆ. ಮೂವಿ ಇಷ್ಟ ಆಯಿತು. ಅಷ್ಟು ಲಾಂಗ್ ಮೂವಿ ಆದರೂ ಕೂಡ ಲಾಸ್ಟಿಗೆ ಮುಗಿತಾ ಅಂತ ಅನ್ನಿಸ್ತು. ಟು ಬಿ ಕಂಟಿನ್ಯೂಡ್ ಅಂತ ಹಾಕಿದ್ದಾರೆ. ಅತಿ ಶೀಘ್ರದಲ್ಲಿ ನಿಮಗೆ ಮಾರ್ಚ್ನಲ್ಲಿ ಇದರ ಮುಂದಿನ ಭಾಗ ಕೂಡ ಬರೋದಿದೆ. ತೃಪ್ತಿ ಇದೆ. ಮೊದಲ ಸಿನಿಮಾ ನೋಡಿದಾಗ ಪಾರ್ಟ್ 1 ಇವೇನು ರಿಲೀಸ್ ಆಗಿದೆ ಅದನ್ನು ನೋಡಿದಾಗ ರಣವೀರ್ ಸಿಂಗ್ ಅವರ ಅದ್ಭುತ ನಟನೆ. ರಣವೀರ್ ಸಿಂಗ್ ಅಂದರೆ ಇಲ್ಲಿ ಈ ಮೂವಿಯಲ್ಲಿ ಫಸ್ಟ್ ಹಾಫ್ ಫುಲ್ ನಿಮಗೆ ಅಥವಾ 60-70% ನಿಮಗೆ ವಿಜೃಂಭಿಸೋದು ಅಕ್ಷಯ್ ಖನ್ನಾ ಅವರು. ಏನು ಆ್ಯಕ್ಟಿಂಗು, ಏನು ಪರ್ಫಾರ್ಮೆನ್ಸ್, ಏನು ಸ್ವ್ಯಾಗ್ ಅವ್ರದ್ದು. ರಹಮಾನ್ ಡಕಾಯಿತ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ ಮೂವಿಯಲ್ಲಿ. ಕರಾಚಿ, ಪಾಕಿಸ್ತಾನದ ಕರಾಚಿ. ನಮ್ಮದು ಇಲ್ಲಿ ಮುಂಬೈ ಹೇಗೋ ಅಲ್ಲಿ ಕರಾಚಿ ಅವರಿಗೆ. ಇಲ್ಲಿ ಧಾರಾವಿ ಹೇಗೆ ಸ್ಲಮ್ ಇದೆಯೋ ಅಲ್ಲಿ ಲ್ಯಾರಿ ಅನ್ನೋ ಒಂದು ಸ್ಲಮ್ ಇದೆ. ಲ್ಯಾರಿನ ಕಂಟ್ರೋಲ್ ಮಾಡಿದವರೆಲ್ಲ ಕರಾಚಿನ ಕಂಟ್ರೋಲ್ ಮಾಡ್ತಾರೆ. ಕರಾಚಿನ ಕಂಟ್ರೋಲ್ ಮಾಡಿದವರು ಇಡೀ ಪಾಕಿಸ್ತಾನದಲ್ಲೇ ಪ್ರಭಾವ ಹೊಂದಿರ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ. ಸೊ ರಹಮಾನ್ ಡಕಾಯಿತ್ ಕ್ಯಾರೆಕ್ಟರ್, ಒಬ್ಬ ಬಲೂಚಿ ಗ್ಯಾಂಗ್ಸ್ಟರ್ ಈ ಲ್ಯಾರಿಯಲ್ಲಿ ಹೇಗೆ ಮಾಡಿದ್ದಾರೆ ಅಂದರೆ ಸ್ನೇಹಿತರೆ, ಒಂದೊಂದು ನೋಟ, ಅವ್ರದ್ದು ನೋಡೋ ರೀತಿ, ನಡೆಯೋ ಸ್ಟೈಲು, ಬಾಡಿ ಲ್ಯಾಂಗ್ವೇಜ್ ನಿಜವಾಗ್ಲೂ ರಹಮಾನ್ ಡಕಾಯಿತೆ ಅಂತ ಅನಿಸ್ಬೇಕು. ಆ ಲೆವೆಲ್ಗೆ ಪರ್ಫಾರ್ಮ್ ಮಾಡಿದ್ದಾರೆ. ರೆಹಮಾನ್ ಡಕೈತ್ ಕಿ ದಿ ಹುಯಿ ಮೌತ್ ಬಡಿ ಕಸಾಯಿನುಮಾ ಹೋತಿ ಹೈ. ದುರಂಧರ್ ಈ ಮೊದಲ ಸಿನಿಮಾದ ರಿಯಲ್ ಹೀರೋ ಅವರೇ ಆ್ಯಕ್ಚುಲಿ. ರಣವೀರ್ ಸಿಂಗ್ ಅವ್ರದ್ದು ಕರೆಕ್ಟಾಗಿ ಟೇಕ್ ಆಫ್ ಆಗೋದೇ ಅರ್ಧ ಮುಕ್ಕಾಲು ಮೂವಿ ಮುಗಿದ ಮೇಲೆ. ಬಹುಶಃ 2ನೇ ಭಾಗದಲ್ಲಿ ಜಾಸ್ತಿ ಅವ್ರದ್ದೇ ಇರುತ್ತೆ ಬಹುತೇಕ. ಯಾಕೆ ಅಂತ ಹೇಳಿ ನಾನು ಹೇಳೋದಿಲ್ಲ. ಈ ಫಸ್ಟ್ ಮೂವಿಲಿ ಏನಾಗಿದೆ ಅಂತ ಅದನ್ನು ನೀವು ಮೂವಿಲೇ ನೋಡಿ ಸ್ನೇಹಿತರೆ. ವೈಲೆನ್ಸ್ ಇದೆ, ಆದರೆ ಈ ಮೂವಿಯ ಥೀಮ್ ಮತ್ತು ಅದರ ಬ್ರಾಡ್ ಸೆಟ್ಟಿಂಗ್ ಏನಿದೆ, ವೈಶಾಲ್ಯತೆ ಏನಿದೆ, ಅದರಲ್ಲಿ ಅದು ಬ್ಲೆಂಡ್ ಆಗಿ ಹೋಗುತ್ತೆ. 2 ಸಲ ಕಣ್ಣು ಮುಚ್ಕೊಂಡು ಕಿವಿಗೆ ಬೆರಳು ಹಾಕಿ ಬಂದ್ ಮಾಡ್ಕೊಂಡಿದ್ದೆ ನಾನು, ತಡಿಲಿಕ್ಕಾಗದೆ 2 ಸೀನಲ್ಲಿ. ಅದು ಬಿಟ್ಟರೆ ಇಟ್ ಈಸ್ ಓಕೆ, ಟಾಲರೇಟ್ ಆಗುತ್ತೆ. ಆಮೇಲೆ ಇನ್ನೊಂದು ಪೊಲಿಟಿಕಲ್ ಟೋನ್ಸ್ ಇದೆ ಇದರಲ್ಲಿ ಅಂತ ಹೇಳಿದಾಗ, ಇಡೀ ಮೂವಿಲೇನು ಬಹಳ ಇಲ್ಲ, 2 ಕಡೆ ಇದೆ. ಪಾಕಿಸ್ತಾನ ಜಾಸ್ತಿ ಇದೆ, ಅದು ನಮಗೆ ಅಷ್ಟೊಂದೇನು ಮ್ಯಾಟ್ರ್ ಆಗಲ್ಲ. ಬಟ್ ನಮ್ಮ ದೇಶದ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂಥ ಒಂದು ಕಾಮೆಂಟ್ಸ್ 2 ಸಲ ಬರುತ್ತೆ. ಇವಾಗ ಇರೋರೆಲ್ಲ ಸರಿ ಇಲ್ಲ, ಇದು 2007 ಆ ಟೈಮ್ನಲ್ಲಿ ಆಗೋದಲ್ವ, 2002-2007 ಆ ಪೀರಿಯಡ್ದಲ್ವ ಸ್ಟೋರಿ. ಈಗೆಲ್ಲ ನಾವು ಗಮನ ಇಡೋಣ, ಈಗ ನೋಡೋಣ. ಈಗ ಇಂಟೆಲಿಜೆನ್ಸ್ನವ್ರು ಮಾತಾಡ್ಕೊಳ್ಳೋದು, ಅಲ್ಲಿ ಮುಂದೊಂದು ದಿನ ಒಳ್ಳೆ ಸಮರ್ಥ ಆಡಳಿತ ಬರ್ಬೋದು ಅನ್ನೋ ಥರದಲ್ಲೆಲ್ಲ ಮಾತಾಡಿದ್ದಾರೆ. ಅದೊಂದು 2 ಕಡೆ ಅಷ್ಟೇ, ದಿಲ್ಲಿಯಲ್ಲಿ ಅಂದರೆ ದೇಶದಲ್ಲಿ ಮತ್ತು UPಯಲ್ಲಿ. ಅದನ್ನು ಹೊರತುಪಡಿಸಿದ್ರೆ ಉಳಿದಂತೆ ಅಂತ ಬಹಳ ಪಾಲಿಟಿಕ್ಸ್ ಏನು ಕಾಣಲಿಲ್ಲ, ಸ್ವಲ್ಪ ಮಾಡಿದ್ದಾರೆ ಅಷ್ಟೇ. ಅದನ್ನು ಕೂಡ ಅವಾಯ್ಡ್ ಮಾಡಿದ್ದಿದ್ರೆ ಅದನ್ನು ಬಾಯ್ಬಿಟ್ಟು ಆ ಥರ ಸೆಂಟೆನ್ಸಲ್ಲೇ ಹೇಳೋ ಅವಶ್ಯಕತೆ ಏನಿಲ್ಲ. ಮೂವಿ ಏನಿದೆ ಅದನ್ನು ಮಾಡ್ಕೊಂಡು ಹೋಗಿದ್ದಿದ್ರೆ ಸಾಕಿತ್ತು. ಮತ್ತು ಇವರು ರಿಯಲ್ ಈವೆಂಟ್ಸಿಂದ ಇನ್ಸ್ಪೈರ್ಡ್ ಥರ ಮೂವಿಯನ್ನು ಪ್ರೊಜೆಕ್ಟ್ ಮಾಡ್ತಿರೋದ್ರಿಂದ ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ಪೊಲಿಟಿಕಲ್ ಟೋನನ್ನು ಹಾಕಕ್ಕೆ ಬಯಸ್ತಾ ಇದ್ದಾರೆ ಅಂತ ಅನಿಸುತ್ತೆ 2 ಕಡೆ. ಉಳಿದಂತೆ ಅನಿಸಲ್ಲ. ಓವರ್ ಆಲ್ ಮೂವಿ ಚೆನ್ನಾಗಿದೆ, ನೋಡುವಂಥ ಮೂವಿನೇ. ಆದರೆ ಎಲ್ಲರೂ ನೋಡುವಂಥ ಮೂವಿನ ಸಾಧಾರಣ ಸ್ಪೈ ಥ್ರಿಲ್ಲರ್ ಅಲ್ಲ. ಸಿಕ್ಕಾಪಟ್ಟೆ ಇದರಲ್ಲಿ ಹಿಂಸೆ ಇದೆ. ಎಲ್ಲರಿಗೂ ಇದು ಡೈಜೆಸ್ಟ್ ಆಗದೆ ಇರ್ಬೋದು. ವಯಸ್ಸಾದವರು, ಮಕ್ಕಳು ನೋಡೋಂಥ ಮೂವಿ ಅಲ್ಲ. ಫ್ಯಾಮಿಲಿ ಸಮೇತ ಹೋಗಿ ನೋಡ್ಬೋದಾ ಅಂದರೆ ಯಂಗ್ ಕಪಲ್ ಅಥವಾ ಓಲ್ಡರ್ ಕಪಲ್ ಆದರೂ ಕೂಡ ಸ್ವಲ್ಪ ಗಟ್ಟಿ ಹೃದಯ ಇರೋ ಮಹಿಳೆಯರಾದರೆ ಹೋಗಿ ನೋಡ್ಬೋದು. ಮಹಿಳೆಯರು ನೋಡಬಾರ್ದು ಅಂತಲ್ಲ, ವಯಸ್ಸಾದವರು ಕೂಡ ಅವರಿಗೆ ಈ ಥರದಲ್ಲಿ ನೋಡಿ ಅಭ್ಯಾಸ ಇದೆ, ಏನು ಆಗಲ್ಲ, ಹಿಂಸೆ ನೋಡೋಕೆ ಓಕೆ ಅಂದರೆ ಅವರು ಕೂಡ ಹೋಗ್ಬೋದು. ಉಳಿದಂತೆ ಸ್ವಲ್ಪ ಈ ಜಿಯೋ ಪಾಲಿಟಿಕ್ಸ್, ಇಂಡಿಯಾ ಪಾಕಿಸ್ತಾನ್ ಇವುಗಳಲ್ಲಿ ಆಸಕ್ತಿ ಇರೋರಿಗೆ, ಸ್ಪೈ ಥ್ರಿಲ್ಲರ್ಗಳು ಹೆಂಗಿದ್ರು ನೋಡ್ತೀನಿ ಅನ್ನೋರಿಗೆ ಒಂಥರ ಮಸ್ಟ್ ವಾಚ್ ಥರ ಮೂವಿ ಇದು. ಚೆನ್ನಾಗಿದೆ. ಬಜೆಟ್ ಕೂಡ ಏನು 250-300 ಕೋಟಿ ಖರ್ಚು ಮಾಡಿದ್ದಾರೆ ಮೂವಿಗೆ. ರಿಚ್ ಆಗಿ ಮಾಡಿದ್ದಾರೆ. ಎಲ್ಲೂ ಕೂಡ ಒಂದು ಸಿನಿಮಾ ಅಂತ ಅನಿಸಲ್ಲ, ರಿಯಲ್ ಆಗಿ ಇದು ನಿಮ್ಮ ಮುಂದೆ ಘಟನೆಗಳು ಅನ್ಫೋಲ್ಡ್ ಆಗ್ತಿದೆ ಅನ್ನೋ ಲೆವೆಲ್ಗೆ ಮಾಡಿದ್ದಾರೆ. ಪಾರ್ಲಿಮೆಂಟ್ ಅಟ್ಯಾಕ್ ಆಗಿರ್ಬೋದು, ಮುಂಬೈ ದಾಳಿ ಆಗಿರ್ಬೋದು, ಅವುಗಳ ದೃಶ್ಯಗಳನ್ನು ಬ್ಲೆಂಡ್ ಮಾಡಿಕೊಂಡು ಅವುಗಳನ್ನು ಕೂಡ ತೋರಿಸಿದ್ದಾರೆ. ಅದು ನಿಮಗೊಂಥರ ಒಳಗಿಂದ ನಿಮ್ಮನ್ನು ಕೆರಳಿಸುತ್ತೆ. ಸ್ವಲ್ಪ ಮೂವಿಯಲ್ಲಿ ಇನ್ನಷ್ಟು ಇನ್ವಾಲ್ವ್ ಆಗೋ ರೀತಿ ಮಾಡುತ್ತೆ ಆ ಘಟನೆಗಳು. ಸ್ಟಾರ್ ಕಾಸ್ಟ್ ಕೂಡ ಅದ್ಭುತವಾಗಿದೆ. ರಣವೀರ್ ಸಿಂಗ್,
ಆರ್ ಮಾಧವನ್, ಅಜಿತ್ ದೋವಲ್ ಅವರನ್ನ ಹೋಲೋ ಕ್ಯಾರೆಕ್ಟರ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆಮೇಲೆ ಅಕ್ಷಯ್ ಖನ್ನಾ ಆಗಲೇ ಹೇಳಿದ ಹಾಗೆ. ಆಮೇಲೆ ಸ್ನೇಹಿತರೆ, ಸಂಜಯ್ ದತ್ ಅವರು ಒಬ್ಬ ರೌಡಿ ಫ್ಲೇವರ್ನ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸ್ಕೊಂಡಿದ್ದಾರೆ ಮೂವಿಯಲ್ಲಿ, ಎಲ್ಲ ಪಾಕಿಸ್ತಾನದವ್ರ ಥರ. ಅರ್ಜುನ್ ರಾಮ್ಪಾಲ್ ಒಬ್ಬ ISI ಏಜೆಂಟ್ ಆಗಿ, ಮೇಜರ್ ಆಗಿ ಅವ್ರು ಕಾಣಿಸ್ಕೊಂಡಿದ್ದಾರೆ. ಹಾಗೆ ಸಾರಾ ಅರ್ಜುನ್ ಹೀರೋಯಿನ್ ರಣವೀರ್ ಸಿಂಗ್ಗೆ ಜೋಡಿ. ತುಂಬ ಚೆನ್ನಾಗಿದೆ ಕೆಮಿಸ್ಟ್ರಿ. ಅವರು ಕೂಡ ತುಂಬ ಚೆನ್ನಾಗಿ ಅವ್ರ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಸ್ಟಾರ್ ಕಾಸ್ಟ್ ಅದ್ಭುತ ಇದೆ. ಈ ಮೂವಿಗೆ ಅವಾರ್ಡ್ ಸಿಕ್ಕಿದ್ರೆ ಸ್ಟಾರ್ ಕಾಸ್ಟ್ಗೆ ಬರ್ಬೋದು, ಆ ಲೆವೆಲ್ಗೆ ಇದರಲ್ಲಿ ಕ್ಯಾರೆಕ್ಟರ್ಗಳನ್ನು ಹೆಣೆದಿದ್ದಾರೆ ಮೂವಿ ಒಳಗಡೆ. ಅದಕ್ಕೆ ಸೂಟಬಲ್ ಬಿಗ್ ಸ್ಟಾರ್ಸನ್ನು ಹಾಕ್ಕೊಂಡಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ಕೂಡ ಹಾಗೆ ಇದೆ. ಆರ್ ಮಾಧವನ್, ಅಜಿತ್ ದೋವಲ್ ಅವ್ರ ಕ್ಯಾರೆಕ್ಟರ್ನಲ್ಲಿ ಹೆಂಗೆ ಬ್ಲೆಂಡ್ ಆಗಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಹಾಗೆ ರಣವೀರ್ ಸಿಂಗ್ ಅವರು ಕೂಡ, ಅಕ್ಷಯ್ ಖನ್ನಾ ಬಿಡಿ, ಅವರು ಒಳ್ಳೆ ಗ್ರೇಟ್ ಆ್ಯಕ್ಟರ್ ಅಂತ ಗೊತ್ತಿದೆ ಎಲ್ರಿಗೂ ಕೂಡ, ಸರಿಯಾಗಿ ಅವಕಾಶ ಅವರಿಗೆ ಸಿಕ್ಕಿಲ್ಲ ಅಂಥೇಳಿ. ಇದರಲ್ಲಿ ಸರಿ ಅದನ್ನು ತೋರಿಸ್ಕೊಂಡಿದ್ದಾರೆ ಅವರು. ನನಗೆ ಅವಕಾಶ ಕೊಡಲ್ವಾ ನೋಡಿ ಅಂಥೇಳಿ ತಿಂದು ಹಾಕಿಬಿಟ್ಟಿದ್ದಾರೆ ಇಡೀ ಮೂವಿನ ಅಕ್ಷಯ್ ಖನ್ನಾ. ಇನ್ನು ರಣವೀರ್ ಸಿಂಗ್ ಅವರಂತೂ ಗೊತ್ತೇ ಇದೆ ನಿಮಗೆ, ಅವ್ರು ಪಬ್ಲಿಕ್ ಲೈಫ್ನಲ್ಲಿ ಹೆಂಗೆ ತುಂಟ ತನ್ನ ಪೋಲಿ ಥರ ಕಾಣಿಸ್ತಾರೋ, ಮೂವಿಗಳಲ್ಲಿ ಯಾವ ಕ್ಯಾರೆಕ್ಟರ್ ಕೊಡ್ತಾರೆ ಅದರಲ್ಲಿ ಕಂಪ್ಲೀಟಾಗಿ ಅವರು ಇನ್ವಾಲ್ವ್ ಆಗ್ತಾರೆ, ಕಳೆದು ಹೋಗಿಬಿಡ್ತಾರೆ. ಇದನ್ನು ಈ ಸಿನಿಮಾದಲ್ಲೂ ಕೂಡ ರಣವೀರ್ ಸಿಂಗ್ ಮಾಡಿದ್ದಾರೆ. ಇನ್ನು ಉರಿ ದಿ ಸರ್ಜಿಕಲ್ ಸ್ಟ್ರೈಕ್, ಆ ಸಿನಿಮಾ ಮಾಡಿದ್ದ ಆದಿತ್ಯ ಧರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿನ. ಅವರು ಬಹುಶಃ ಈ ಥರ ಮೂವಿಗಳಲ್ಲಿ ಭಾಳ ಎಕ್ಸ್ಪರ್ಟ್ ಆಗ್ತಾ ಇದ್ದಾರೆ ಬರ್ತಾ. ಇದು ಬರೀ ಏನೋ ಒಂದು ಸ್ಟೋರಿ ಹೇಳಿದ್ರೆ ಸಾಕಾಗಲ್ಲ, ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಬೇಕು, ಆ ಕ್ಯಾರೆಕ್ಟರ್ನ ಹೆಣಿಬೇಕು, ಇನ್ನೊಂದು ರಾಷ್ಟ್ರದ ನೇಟಿವಿಟಿಯನ್ನು ತೋರಿಸ್ಬೇಕು ಅಂತ ಹೇಳಿದ್ರೆ ಅದನ್ನು ಚೆನ್ನಾಗಿ ಮಾಡಿದ್ದಾರೆ. ಪಾಕಿಸ್ತಾನ, ಅಲ್ಲಿನ ಪಾಲಿಟಿಕ್ಸು, ಅಲ್ಲಿನ ಕರಾಚಿಯ ಸ್ಲಮ್ಗಳು, ಅದರ ಫ್ಲೇವರ್ಸು, ಅಲ್ಲಿನ ಸೋಷಿಯಲ್ ಫ್ಯಾಬ್ರಿಕ್, ಅದರಲ್ಲಿರೋ ಹಂದರಗಳು ಎಲ್ಲವನ್ನ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಆದಿತ್ಯಧರ್. ಅವ್ರದ್ದೇ ಕತೆ, ಚಿತ್ರಕಥೆ, ನಿರ್ದೇಶನ, ನಿರ್ಮಾಣ ಎಲ್ಲ ಇರೋ ಸಿನಿಮಾ ಇದು. ಏನೋ ಮ್ಯೂಸಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೆನ್ನಾಗಿದೆ, ತೀರಾ ಗುನುಗ್ತಾ ಇರಬೇಕು ಅನ್ನೋ ಥರದ್ದು ಏನೋ ಮೆಲೋಡಿಯಸ್ ಸಾಂಗ್ ಯಾವುದು ಕೂಡ ಇಲ್ಲ ಮೂವಿಯಲ್ಲಿ. ಚೆನ್ನಾಗಿದ್ದಾವೆ, ಮೂವಿಯಲ್ಲಿ ಕರೆಕ್ಟಾಗಿ ಬ್ಲೆಂಡ್ ಆಗ್ತವೆ. ಅದು ಒಂದು ವೈರಲ್ ಆಗ್ತಿರೋದು ನೀವು ನೋಡಿರ್ಬೋದು. ಅಕ್ಷಯ್ ಖನ್ನಾ ಅವರ ಒಂದು ಸೀನ್ ಇದೆ, ಒಂದು ಈವೆಂಟಿಗೆ ಬರೋ ಒಂದು ದೃಶ್ಯ ಇದೆ, ಅದರಲ್ಲಿ ಬೆಹ್ರೇನಿ ಲ್ಯಾಂಗ್ವೇಜ್ನ ಒಂದು ಸಾಂಗ್ ಇದೆ, ಅದು ಬಹಳ ಹಿಟ್ ಆಗಿದೆ. ಅವರ ಎಂಟ್ರಿನೇ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದು ಪಾಕಿಸ್ತಾನದಲ್ಲೂ ಕೂಡ ಫುಲ್ ಫ್ಯಾನ್ ಫೇವ್ರೇಟ್ ಆಗಿಬಿಟ್ಟಿದೆ. ಅಲ್ಲಿ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ, ಅದು ಅವ್ರ ಬಗ್ಗೆನೇ ಇದರಲ್ಲಿ PAP ಅಂತ ತೋರಿಸಿದ್ದಾರೆ ಈ ಮೂವಿಯಲ್ಲಿ. ಬಹಳ ವರ್ಷಗಳ ಕಾಲ ಪಾಕಿಸ್ತಾನವನ್ನು ರೂಲ್ ಮಾಡಿದ ಭುಟ್ಟೋ ಫ್ಯಾಮಿಲಿಯ ಪಾರ್ಟಿ ಅದು. ಅವರು ಈ ಮೂವಿ ವಿರುದ್ಧ ಕೋರ್ಟ್ಗೆಲ್ಲ ಹೋಗಿದ್ದಾರೆ. ಅದರ ಆ ಪೊಲಿಟಿಕಲ್ ಪಾರ್ಟಿಯ ಇವಾಗಿನ ಲೀಡರ್ ಬಿಲಾವಲ್ ಭುಟ್ಟೋ ಅಟೆಂಡ್ ಆಗಿದ್ದ ಈವೆಂಟ್ನಲ್ಲೇ ಎಲ್ಲ ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡಬೇಕಾದ್ರೇ ಕೆಳಗಡೆ ಈವೆಂಟ್ ಮ್ಯಾನೇಜರ್ಸಲ್ಲಿ ಪಾಕಿಸ್ತಾನದಲ್ಲಿ ರಿಯಲ್ ಆಗಿ ನಡೆದಿರೋ ಘಟನೆಯಲ್ಲಿ ಈ ಮೂವಿಯ ಈ ಹಾಡನ್ನು ಹಾಕಿದರು, ಆ ಬೆಹ್ರೇನಿ ಸಾಂಗನ್ನು ಹಾಕಿದ್ದು ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಆಗ್ತಿತ್ತು, ಅದೆಲ್ಲ ವೈರಲ್ ಆಗ್ತಾ ಇದೆ. ಸೊ ಅದೇನು ಅರ್ಥ ಆಗಲಿಲ್ಲ ಸಾಂಗ್ ಏನು ಅಂಥೇಳಿ, ಕೆಳಗಡೆ ಸಬ್ಟೈಟಲ್ ಬರ್ತಾಯಿತ್ತು, ಅದನ್ನು ಓದಿದಾಗ ಮಾತ್ರ ಅರ್ಥ ಆಗ್ತಾಯಿತ್ತು. ಚೆನ್ನಾಗಿದೆ ಅದು. ಓವರಾಲ್ ನೋಡುವಂಥ ಮೂವಿ, ಯಾರೆಲ್ಲ ನೋಡುವಂಥ ಮೂವಿ ಅನ್ನೋದನ್ನು ನಿಮಗೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ ಸ್ನೇಹಿತರೆ. ಗುಡ್. ಈ ಥರದ ಮೂವಿಯನ್ನು ಮಾಡೋದು ಕಷ್ಟ, ಅಷ್ಟು ಸಿಂಪಲ್ ಇಲ್ಲ. ಅದನ್ನು ತುಂಬ ಅಚ್ಚುಕಟ್ಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. 90-95% ಮೂವಿನೇ ಇದು. ಒಂದು 4 to 5% ನಿಮಗೆ ಸ್ವಲ್ಪ ಪೊಲಿಟಿಕಲ್ ಫ್ಲೇವರ್ ಅಲ್ಲಲ್ಲಿ ಚೂರು ಕಾಣಿಸುತ್ತೆ. ಬಟ್ ಅದೇ ಓವರ್ಟೇಕ್ ಮಾಡಿ ಮೂವಿಯನ್ನು ಹಾಳು ಮಾಡಲ್ಲ. ಮೂವಿ ಥರನೇ ನೀವು ಎಂಜಾಯ್ ಮಾಡ್ತೀರಾ. ಚೆನ್ನಾಗಿದೆ. ಈಗ ದುರಂಧರ್ 2ನಲ್ಲಿ ಏನಿರ್ಬೋದು, ದುರಂಧರ್ 1ನಲ್ಲಿ ಮೂವಿ ಸೆಟ್ ಆಗಿದೆ ಅಷ್ಟೇ, ಟೇಕ್ ಆಫಿಗೆ ರೆಡಿ ಆಗಿದೆ. ದುರಂಧರ್ 2ನಲ್ಲಿ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಪಾಕಿಸ್ತಾನದಲ್ಲಿ ಆದ ಮುಸುಕುದಾರಿಗಳ ಹಾವಳಿ ಏನಿದೆ, ಭಾರತ ವಿರೋಧಿ ಶತ್ರುಗಳ ನಾಶ ಏನು ಸುಮಾರು ಜನದ್ದಾಯಿತು, ಮುಸುಕುದಾರಿಗಳು ಬಂದು ಹೊಡೆದು ಹೋದರು, ಆ ಥರದ ಒಂದಷ್ಟು ಥೀಮ್ ಸಿಗಬಹುದು ನಮಗೆ ನೋಡೋಕೆ ದುರಂಧರ್ 2ನಲ್ಲಿ ಅನ್ನೋದು ನನ್ನ ಗೆಸ್ ವರ್ಕ್. ಐ ಡೋಂಟ್ ನೋ, ಗೊತ್ತಿಲ್ಲ. ಆ ಥರ ಸೆಟ್ ಆಗಿದೆ ಸದ್ಯಕ್ಕೆ ಮೂವಿ ನೋಡ್ತಾ ಇದ್ದರೆ. ಸೊ ನೋಡೋಣ ಹೇಗಿರುತ್ತೆ ಅಂಥೇಳಿ. ನೀವು ನೋಡಿದ್ದೀರಾ ಮೂವಿ ದುರಂಧರ್ ಸ್ನೇಹಿತರೆ? ನಿಮಗೆ ಏನು ಅನ್ನಿಸ್ತು ಮೂವಿ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.